ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇಷ್ಟೊತ್ತಿಗಾಗಲೇ ಡೆವಿಲ್ ಚಿತ್ರ ಬಿಡುಗಡೆಯಾಗಿ OTTಗೂ ಬರಬೇಕಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಬಿಡುಗಡೆ ಆಗಿರುವಂತಹ ದರ್ಶನ್ ಇನ್ನೂ ಕೂಡ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿಲ್ಲ. ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ. ಇನ್ನು ದರ್ಶನ್ ಇತ್ತೀಚೆಗೆ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಳ್ಳುವ ಮೂಲಕ ಮುಂದಿನ ಸಿನಿಮಾಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಮಿಲನ ಪ್ರಕಾಶ್ ಕಾಂಬಿನೇಷನ್ ಎರಡನೇ ಚಿತ್ರವಾಗಿರುವಂತಹ ಡೆವಿಲ್ ಚಿತ್ರೀಕರಣ ಮುಕ್ಕಾಲು ಭಾಗ ಪೂರ್ಣವಾಗಿದ್ದು ಇನ್ನುಳಿದ ಕೆಲಸಗಳು ಬಾಕಿ ಇವೆ. ಜೈಲಿನಿಂದ ಹೊರಬಂದ ಬಳಿಕ ಬಿಡುಗಡೆಯಾಗಿರುವಂತಹ ಮೊದಲ ಚಿತ್ರವಾದ ಡೆವಿಲ್ ಮೇಲೆ ಅಭಿಮಾನಿಗಳಿಗೆ ಅಪಾರವಾದ ನಂಬಿಕೆ ಇದೆ. ಹೀಗೆ ಭರವಸೆ ಮೂಡಿಸಿರುವ ಡೆವಿಲ್ ಚಿತ್ರತಂಡ ಇದೇ ಫೆಬ್ರವರಿ 16ಕ್ಕೆ ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ಚಿತ್ರದ ಟೀಸರ್ ಒಂದನ್ನ ರಿಲೀಸ್ ಮಾಡುತ್ತೆ ಅಂತ ಚಿತ್ರತಂಡ ಘೋಷಣೆ ಮಾಡಿದೆ. ಈ ಘೋಷಣೆ ಕಂಡು ದರ್ಶನ್ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ರೆ ಮತ್ತೊಂದು ಕಡೆ ಚಿತ್ರದ ಶೀರ್ಷಿಕೆ ಬದಲಾಗಿರುವುದು ಕಂಡು ಬಂದಿದೆ. ಹೌದು, ಈ ಹಿಂದೆ ಚಿತ್ರದ ಹೆಸರು ಡೆವಿಲ್ ದ ಹೀರೋ ಎಂದಿತ್ತು. ಆದ್ರೀಗ ಕೇವಲ ಡೆವಿಲ್ ಎಂಬ ಶೀರ್ಷಿಕೆಯಲ್ಲಿ ಬಳಸಲಾಗಿದೆ. ಈ ಮೂಲಕ ದ ಹೀರೋ ಎಂಬ ಸಾಲನ್ನ ಅಳಿಸಿದೆ ಚಿತ್ರತಂಡ. ಇನ್ನು ಬದಲಾವಣೆಗೆ ದರ್ಶನ್ ಜೈಲಿಗೆ ಹೋಗಿ ಬಂದಿದ್ದೇ ಕಾರಣ ಅಂತ ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಡೆವಿಲ್ ದ ಹೀರೋ ಎಂಬುದು ಖಳನಾಯಕನ ಗುಣಗಾನ ಮಾಡುವಂತಿದೆ. ಹೀಗಾಗಿ ಇದರಿಂದ ಜೈಲಿಗೆ ಹೋಗಿ ಬಂದ ದರ್ಶನ್ ಚಿತ್ರದ ಶೀರ್ಷಿಕೆಯಿಂದ ದ ಹೀರೋ ಪದವನ್ನ ತೆಗೆದುಹಾಕಿ ಕೇವಲ ಡೆವಿಲ್ ಎಂದು ಬರ್ಕೊಂಡಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.